ತೋಟದ ಮನೆಗಾಗಿ ಒತ್ತುವರಿ ಮಾಡಿದ್ರ ಎಚ್ಡಿಕೆ ದ್ವೇಷದ ರಾಜಕಾರಣ ಸಿಂಗಲ್ ಲೈನ್ ಉತ್ತರ ಸಿಗುತ್ತಾ ಮಾರ್ಕಿಂಗ್ ಮಾಡಿರೋ ಅಧಿಕಾರಿಗಳು ತೆರವು ಮಾಡ್ತಾರಾ? ಇದುವೇ ಚದುರಂಗದ ಮೊದಲ ಸ್ಟೋರಿ. ಕುಮಾರಸ್ವಾಮಿ ತೋಟ ತೆರವು. ಕುಮಾರಸ್ವಾಮಿಯವರು ಕೇತಗಾನಹಳ್ಳಿಯಲ್ಲಿ ಮಾಡಿರುವಂತಹ ಜಮೀನು ಅಂದರೆ ಅವರು ತೋಟದ ಮನೆಯನ್ನು ಮಾಡ್ಕೊಂಡಿರ್ತಕ್ಕಂತಹ ಜಮೀನು ಕಾಲದಿಂದ ಕಾಲಕ್ಕೆ ನಾನಾ ಅವಧಿಗಳಲ್ಲಿ ವಿವಾದಕ್ಕೆ ಸಿಲುಕ್ತಾನೆ ಬಂದಿದೆ. ವಿಶೇಷವಾಗಿ ನೆನಪು ಮಾಡ್ಕೊಳ್ಳೋದಿದ್ರೆ 2008ರಿಂದ 13ರ ನಡುವೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಆಡಳಿತದಲ್ಲಿ ಇದ್ದಂತಹ ಅವಧಿಯಲ್ಲಿ ಕುಮಾರಸ್ವಾಮಿಯವರು ಯಾವಾಗ ಯಡಿಯೂರಪ್ಪನವರ ವಿರುದ್ಧ ರಾಚೇನಹಳ್ಳಿ ಡಿನೋಟಿಫಿಕೇಶನ್ ಹಗರಣದ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ರು, ಆಗ ಕುಮಾರಸ್ವಾಮಿಯವರ ಇದೇ ಕೇತಗಾನಹಳ್ಳಿಯ ಜಮೀನಿನ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಯಾಗಿತ್ತು, ಆರೋಪ ಬಂದಿತ್ತು. ಕುಮಾರಸ್ವಾಮಿಯವರು ಇಲ್ಲಿ ತೋಟದ ಮನೆಯನ್ನು ಅಥವಾ ಈ ಒಂದು ತೋಟವನ್ನು ಖರೀದಿ ಮಾಡಿದ್ದು ಹೇಗೆ, ಅಲ್ಲಿ ಆಗಿರುವಂತಹ ದಾನಪತ್ರ ಹೇಗೆ, ಈ ರೀತಿಯಂಥ ಅನೇಕ ಪ್ರಶ್ನೆಗಳು ಕೂಡ ಅವತ್ತು ಪ್ರಸ್ತಾಪ ಆಗಿದೆ. ಅದಕ್ಕಿಂತ ಮುಂಚೆಯೂ ಕೂಡ ಪ್ರಸ್ತಾಪ ಆಗಿದೆ. 1990ರ ದಶಕದಲ್ಲೂ ಕೂಡ ಇದು ಚರ್ಚೆಯಾಗಿದೆ. 2000ರ ಆರಂಭಿಕ ದಶಕದಲ್ಲೂ ಕೂಡ ಇದು ಚರ್ಚೆಯಾಗಿದೆ. ಈಗ ಅದೇ ತೋಟದ ಮನೆಯ ಜಮೀನನ್ನ ತೆರವು ಮಾಡೋದಕ್ಕೆ ಒಂದಲ್ಲ ಎರಡಲ್ಲ 14 ಎಕರೆ ಜಮೀನನ್ನ ತೆರವು ಮಾಡೋದಕ್ಕೆ ಈಗ ರಾಮನಗರದ ಜಿಲ್ಲಾಡಳಿತ ಮುಂದಾಗಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿಯವರ ತೋಟದ ಮನೆಯಲ್ಲಿ ಇವತ್ತು ಜೆಸಿಬಿಗಳು ಗರ್ಜಿಸುವುದಕ್ಕೆ ಶುರು ಮಾಡಿದವೆ. ಜೆಸಿಬಿಗಳು ಬಂದು ನಿಂತಿದ್ದಾವೆ. ಅವು ಗರ್ಜಿಸುವುದು ಮಾತ್ರ ಬಾಕಿ ಉಳಿದಿದೆ. ಜೆಸಿಬಿ, ಟ್ರ್ಯಾಕ್ಟರ್ ಹಾಗೂ ಬೇಲಿ ಹಾಕುವಂತಹ ಸಾಮಗ್ರಿಗಳೊಂದಿಗೆ ಇವತ್ತು ಅಧಿಕಾರಿಗಳು ಕುಮಾರಸ್ವಾಮಿಯವರ ತೋಟದ ಮನೆಗೆ ನುಗ್ಗಿದ್ದಾರೆ, ತೋಟಕ್ಕೆ ನುಗ್ಗಿದ್ದಾರೆ. ಆ ತೋಟದಲ್ಲಿ ಸರಿಸುಮಾರು 14 ಎಕರೆಯಷ್ಟು ಜಮೀನನ್ನ ಒತ್ತುವರಿ ಮಾಡಿಕೊಳ್ಳಲಾಗಿದೆ ಅನ್ನುವಂತಹ ನೇರ ಆಪಾದನೆಯನ್ನ ಕುಮಾರಸ್ವಾಮಿ ಎದುರಿಸ್ತಾ ಇದ್ದಾರೆ. ಮತ್ತು ಹೈಕೋರ್ಟ್ನ ಸೂಚನೆಯ ಸ್ವರೂಪದಲ್ಲೇ ಈಗ ಆಕ್ಷನ್ಗೆ ಮುಂದಾಗಿದೆ ಕಂದಾಯ ಇಲಾಖೆ. ಕಂದಾಯ ಇಲಾಖೆ ಅಧಿಕಾರಿಗಳು ಈಗ ಕ್ರಮಕ್ಕೆ ಮುಂದಾಗ್ತಾ ಇದ್ದಾರೆ. ಸಹಜವಾಗಿಯೇ ಈ ಮಾರ್ಕಿಂಗ್ ಆದಂತಹ ಸಂದರ್ಭಗಳಲ್ಲಿ, ಇವುಗಳನ್ನು ಸೂಚನೆ ಕೊಟ್ಟಂತಹ ಸಂದರ್ಭಗಳಲ್ಲಿ ಆರೋಪ ಪ್ರತ್ಯಾರೋಪಗಳು ನಡೀತಾ ಇರ್ತವೆ. ಸಾಮಾನ್ಯ ಜನರ ನಡುವೆ ಆರೋಪವು ನಡೆಯುತ್ತೆ. ಇನ್ನೋರ್ವ ಕೇಂದ್ರ ಸಚಿವರಾಗಿದ್ದಾಗ ಅವರು ಸುಮ್ಮನೆ ಇರ್ತಾರ, ಅವರು ಕೂಡ ತಿರುಗೇಟು ಕೊಡುವಂತಹ ಕೆಲಸವನ್ನು, ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುವಂತಹ ಕೆಲಸವನ್ನು ಮಾಡಿದ್ದಾರೆ. 40 ವರ್ಷಗಳ ಹಿಂದೆ ನಾನು ಖರೀದಿ ಮಾಡಿದಂಥ ಜಮೀನಿದು ಅನ್ನೋದನ್ನು ಕುಮಾರಸ್ವಾಮಿ ಅವರು ಹೇಳ್ಕೊಳ್ತಾರೆ. ಹೌದು, 1984-85ರ ಅವಧಿಯಲ್ಲಿ ಇವರು ಇದೇ ಕೇತಗಾನಹಳ್ಳಿಯಲ್ಲಿ ಜಮೀನನ್ನು ಖರೀದಿ ಮಾಡಿರುವಂಥದ್ದು. ಕೇತಗಾನಹಳ್ಳಿಯ ಜಮೀನಿನಲ್ಲಿ ಈಗ ದೊಡ್ಡದಾದಂತಹ ಒಂದು ತೋಟದ ಮನೆಯನ್ನು ಕೂಡ ಕಟ್ಕೊಂಡಿದ್ದಾರೆ ಮತ್ತು ಅದಕ್ಕೆ ಬಹಳ ಎತ್ತರವಾದಂತಹ ಗೋಡೆಯನ್ನು ಕೂಡ ಕಟ್ಕೊಂಡಿದ್ದಾರೆ. ಬೇಲಿಯನ್ನು ಗೋಡೆಯ ಸ್ವರೂಪದಲ್ಲಿ ಕಟ್ಕೊಂಡಿದ್ದಾರೆ ಕುಮಾರಸ್ವಾಮಿಯವರು ಕೇತಗಾನಹಳ್ಳಿಯ ತೋಟದ ಮನೆಗೆ. ಈಗ ಅಲ್ಲಿರುವಂತಹ ಸರಿಸುಮಾರು 14 ಎಕರೆಯಷ್ಟು ಜಮೀನನ್ನ ಒತ್ತುವರಿ ತೆರವಿನ ಹೆಸರಿನಲ್ಲಿ ಇದು ಒತ್ತುವರಿ ಆಗಿದೆ, ಇದನ್ನು ತೆರವು ಮಾಡಬೇಕು ಅನ್ನೋಂತಹ ಕಾರಣಕ್ಕಾಗಿ ಈಗ ಮಾರ್ಕಿಂಗ್ ಮಾಡಲಾಗ್ತಾ ಇದೆ. ಬಹುಶಃ ಈ ಮಾರ್ಕಿಂಗ್ ಮಾಡ್ತಾ ಇರುವಂಥದ್ದು ಕೂಡ ಒಂದು ರೀತಿಯಲ್ಲಿ ಅಟ್ಲೀಸ್ಟ್ ಅವರಿಗೆ ರಿಲೀಫ್ ತೆಗೆದುಕೊಳ್ಳೋದಕ್ಕೆ ಏನಾದರೂ ಅವಕಾಶ ಇದ್ದರೆ ಅವ್ರು ತಗೊಳ್ಳಿ, ಕೋರ್ಟ್ ಮೂಲಕವಾಗಿ ಇದನ್ನೇನಾದರೂ ಸ್ಟೇ ಪಡ್ಕೊಳ್ಳಿದ್ರೆ ಪಡ್ಕೊಳ್ಳಿ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾದಂತಹ ಮಾರ್ಕಿಂಗ್ ಮಾಡ್ತಿದ್ದಾರೆ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ಸಾಮಾನ್ಯವಾಗಿ ನಾವು ಒತ್ತುವರಿ ತೆರವುಗಳನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ನೋಡ್ತಾ ಇರ್ತೀವಿ. ಏಕಾಏಕಿ ಬರ್ತಾರೆ, ಒತ್ತುವರಿ ಆಗಿರುವಂಥ ಜಮೀನನ್ನು ವಶಪಡಿಸ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಮಾರ್ಕಿಂಗ್ ಮಾಡಿ ನಂತರ ಒತ್ತುವರಿ ತೆರವು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸರ್ವೆ ನಂಬರ್ಗಳ ಆಧಾರದಲ್ಲಿ ಯಾವ್ಯಾವ ಸರ್ವೆ ನಂಬರ್ನಲ್ಲಿ ಇಲ್ಲಿ ಒತ್ತುವರಿ ಆಗಿದೆ ಅನ್ನುವಂತಹ ನಿಟ್ಟಲ್ಲೂ ಕೂಡ ಮಾರ್ಕಿಂಗನ್ನು ಮಾಡಲಾಗ್ತಾ ಇದೆ. ಅಧಿಕಾರಿಗಳು ಮಾರ್ಕಿಂಗ್ ಮಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ. ಸರ್ವೆ ಮಾಡ್ತಾನೆ ಮಾರ್ಕಿಂಗ್ ಮಾಡ್ತಾ ಇರುವಂತಹದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಹಾಗಾದರೆ ಯಾವ ಕಾರಣಕ್ಕಾಗಿ ಈ ತೋಟವನ್ನು ಬುಲ್ಡೋಸ್ ಮಾಡಲಾಗ್ತಾ ಇದೆ, ಬುಲ್ಡೋಸ್ ಮಾಡೋದಕ್ಕೆ ಯಾಕೆ ಮುಂದಾಗಿದ್ದಾರೆ, ಅದರ ಬಗ್ಗೆನ ವಿವರವನ್ನು ನಿಮಗೆ ಮೊದಲಿಗೆ ಹೇಳ್ತಾ ಹೋಗ್ತೀನಿ. ಕುಮಾರಸ್ವಾಮಿಯವರ ತೋಟಕ್ಕೆ ಸಂಬಂಧಪಟ್ಟಂತಹ ವಿಚಾರ ಇದು. ಅಲ್ಲಿ ತೆಂಗು ಸೇರಿದಂತೆ ಬೇರೆ ಬೇರೆ ರೀತಿಯಂತಹ ಕೃಷಿಯನ್ನು ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ. ತೆಂಗಿನ ತೋಟ ಬಹಳ ಹಿಂದಿನಿಂದಲೂ ಕೂಡ ಇತ್ತು ಅಲ್ಲಿ ಕೇತಗಾನಹಳ್ಳಿಯಲ್ಲಿ. ಅದಾದ ನಂತರ ಕುಮಾರಸ್ವಾಮಿಯವರು ಕಳೆದ ಅವಧಿಯಲ್ಲಿ ಅಂದರೆ 2019ರಲ್ಲಿ ಅಧಿಕಾರವನ್ನು ಕಳ್ಕೊಂಡ ನಂತರದ ಅವಧಿಯಲ್ಲಿ 3-4 ವರ್ಷಗಳ ಕಾಲ ಅವರು ಹೆಚ್ಚಾಗಿ ಈ ತೋಟದ ಮನೆಯಲ್ಲಿನೇ ವಾಸ ಇದ್ದರು. ಅಲ್ಲಿನೇ ಕುಳಿತು ತನ್ನ ಪಕ್ಷದ ಸಂಘಟನೆಯ ಮರು ಸಂಘಟನೆಯ ಸ್ಟ್ರಾಟಜಿಗಳಿಗೆ ಸಂಬಂಧಪಟ್ಟಂತಹ ಸಭೆಗಳನ್ನು ನಡೆಸ್ತಾ ಇದ್ರು ಇದೇ ತೋಟದ ಮನೆಯಲ್ಲಿ. ಈಗ ಆ ತೋಟದ ಮನೆಗೆ ಕಂಟಕ ಎದುರಾಗಿರುವಂಥದ್ದು. ಕೇಂದ್ರ ಕೈಗಾರಿಕಾ ಸಚಿವ HD ಕುಮಾರಸ್ವಾಮಿಯವರಿಗೆ ಭೂಕಂಟಕ ಎದುರಾಗಿದೆ. ಭೂಮಿಯ ಆರೋಪ, ಭೂಮಿಯನ್ನು ನುಂಗಿದ ಆರೋಪ ಇವತ್ತು ಅವರ ವಿರುದ್ಧ ಇರುವಂಥದ್ದು. ಬಿಡದಿ ಬಳಿಯ ತೋಟದ ಮನೆ ಇರುವಂತಹ ಜಮೀನಿನ ಸುತ್ತಲೂ ಕೂಡ ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಸರ್ಕಾರಿ ಜಮೀನನ್ನು ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಆರೋಪ ಇದೆ ಕುಮಾರಸ್ವಾಮಿಯವರ ವಿರುದ್ಧ. ಇದು ಒತ್ತುವರಿ ತೆರವು ಕಾರ್ಯಾಚರಣೆಗೆ ಇವತ್ತು ಕಂದಾಯ ಇಲಾಖೆ ಮುಂದುವರೆದಿತ್ತು.
ಆ ಒಂದು ಪ್ರಯತ್ನವನ್ನು ಇವತ್ತು ಕಂದಾಯ ಇಲಾಖೆ ಮಾಡಿದೆ. ಕಂದಾಯ ಇಲಾಖೆಯನ್ನು ಏಕಾಏಕಿಯಾಗಿ ಇದನ್ನು ಮಾಡಿಲ್ಲ. ಇದು ನಾನಾ ಹಂತಗಳಲ್ಲಿ ಕಾನೂನಿನ ಸಮರವೂ ಕೂಡ ನಡೆದಿದೆ. ಒಂದು ಕಡೆಯಲ್ಲಿ ಸಮಾಜ ಪರಿವರ್ತನಾ ಸಮುದಾಯದ ಎಸ್.ಆರ್. ಹಿರೇಮಠ ಅವರು ದಾಖಲಿಸಿರುವಂತಹ ದೂರು ಕೂಡ ಇದೆ. ಕಂದಾಯ ಇಲಾಖೆ ಹಾಗೂ ಸರ್ವೆ ಇಲಾಖೆಯಿಂದ ಜಂಟಿ ಸರ್ವೆ ಇವತ್ತು ನಡೆದಿದೆ. ಜಂಟಿ ಸರ್ವೆ ಮಾಡ್ತಾನೆ ಮಾರ್ಕಿಂಗ್ ಅನ್ನು ಮಾಡ್ತಾ ಇದ್ದಾರೆ ಮತ್ತು ಸರ್ವೆ ವರದಿಯನ್ನ ಹೈಕೋರ್ಟ್ಗೆ ಈಗಾಗಲೇ ಸಲ್ಲಿಸಿ ಅಧಿಕಾರಿಗಳು ಹೈಕೋರ್ಟ್ಗೂ ಕೂಡ ಗಮನಕ್ಕೆ ತಂದಿದ್ದಾರೆ. ಇಷ್ಟು ಜಮೀನನ್ನು ಇವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಯಾಕಂದರೆ ಹೈಕೋರ್ಟ್ ಬಹಳ ಕಠಿಣ ಶಬ್ದಗಳಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಪ್ರಶ್ನಿಸಿತ್ತು. ಯಾವ ಕಾರಣಕ್ಕಾಗಿ ನೀವು ಇಲ್ಲಿ ಈ ಒತ್ತುವರಿಯ ಬಗ್ಗೆ ಸರಿಯಾದ ತನಿಖೆಯನ್ನು ನಡೆಸ್ತಾ ಇಲ್ಲ ಅನ್ನೋದನ್ನು ಹೈಕೋರ್ಟ್ ಕೂಡ ಕೇಳಿತ್ತು. ಅದಾದ ನಂತರನೇ ಸ್ವಲ್ಪ ಮೈ ಚಳಿ ಬಿಟ್ಟಂತೆ ಕಂದಾಯ ಇಲಾಖೆ ಅಧಿಕಾರಿಗಳು ಹೋಗಿ ಸರ್ವೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಕುಮಾರಸ್ವಾಮಿ ಮತ್ತು ಸಂಬಂಧಿಕರಿಂದ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡ್ಕೊಂಡಿರುವಂತಹ ಆರೋಪ ಇಲ್ಲಿರುವಂಥದ್ದು. ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಒಬ್ಬರಿಂದಲೇನೆ, ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಇರುವಂತಹ ಜಮೀನಿನ ನೋಂದಣಿ ಏನಿದೆ ಅದರಲ್ಲೇ ಇರುವಂಥದ್ದು 14 ಎಕರೆಯಷ್ಟು ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಕುಮಾರಸ್ವಾಮಿ ಒಬ್ಬರೇನೆ 14 ಎಕರೆಯಷ್ಟು, 1-2 ಎಕರೆ ಅಲ್ಲ, 14 ಎಕರೆ. ಸಾಮಾನ್ಯ ಸಣ್ಣ ಹಿಡುವಳಿದಾರರು 3 ಎಕರೆ ಇರುವಂಥದ್ದು ಬಹಳ ದೊಡ್ಡದು ನಮ್ಮಲ್ಲಿ. ಅಂಥದ್ರಲ್ಲಿ 14 ಎಕರೆಯಷ್ಟು ಜಮೀನನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಒಬ್ಬರೇನೆ ಅಂತ. ಕುಮಾರಸ್ವಾಮಿ ತೋಟದ ಮನೆಯ ಸುತ್ತಮುತ್ತಲಿನ ಒತ್ತುವರಿ ಜಾಗ ಈಗ ತೆರವು ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ಳಲಾಗಿದೆ. 14 ಎಕರೆ, ಅದು ಕೂಡ ಬಿಡದಿಯಂತಹ ಪ್ರದೇಶದಲ್ಲಿ ಅಂತ ಹೇಳಿದ್ರೆ ಅದರ ಮೌಲ್ಯ ಎಷ್ಟು ದುಡಿದಿರುತ್ತೆ, ಯಾವ ಸ್ವರೂಪದಲ್ಲಿ ಇರುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ಕುಮಾರಸ್ವಾಮಿಯವರ ತೋಟವನ್ನು ಇದೇ ಕಾರಣಕ್ಕಾಗಿ ತೆರವು ಮಾಡೋದಕ್ಕೆ ಈಗ ಕಂದಾಯ ಇಲಾಖೆ ಅಧಿಕಾರಿಗಳು ಹೊರಟಿದ್ದಾರೆ ಅಂತ ಹೇಳಿ. ತೆರವು ಮಾಡೋದಕ್ಕೆ ಮಾರ್ಕಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿಯವರ ತೋಟದ ಮನೆಯಲ್ಲಿ ಮಾರ್ಕಿಂಗ್ ಕಾರ್ಯ ಇವತ್ತು ನಡೆದಿದೆ. ವಿಶೇಷವಾಗಿ ನೀವು ಅದರ ಆ ಜಮೀನನ್ನು ನೋಡಿದರೆ ಅದರಲ್ಲಿ ಯಾವ ಸ್ವರೂಪದಲ್ಲಿ ಗೋಡೆಯನ್ನು ಕಟ್ಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಅಂದರೆ ಅವರ ತೋಟದ ಸುತ್ತಲೂ ಕೂಡ ಈ ರೀತಿಯಾದಂಥ ಗೋಡೆಯನ್ನು ಕಟ್ಟಿಸ್ಕೊಂಡಿದ್ದಾರೆ ಕುಮಾರಸ್ವಾಮಿಯವರು. ತೋಟದ ಮನೆಯ ಒಳಗೆ ಹಾಗೂ ಹೊರಗೆ ಮಾರ್ಕಿಂಗ್ ಕಾರ್ಯ ನಡೀತಾ ಇದೆ. ಅಂದರೆ ಎಷ್ಟು ಭೂಮಿಯನ್ನು ಇವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವಷ್ಟು ಭೂಮಿಯನ್ನು ಕೂಡ ಮಾರ್ಕಿಂಗ್ ಮಾಡಬೇಕಾಗತ್ತೆ. ಇದರ ಆಧಾರದ ಮೇಲೆ ನಂತರ ತೆರವು ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಇಂದು ಮತ್ತು ನಾಳೆ 2 ದಿನಗಳ ಕಾಲ ತೆರವುಗೊಳಿಸಬೇಕಾದಂಥ ಜಾಗದ ಮಾರ್ಕಿಂಗ್ ಅನ್ನು ಮಾಡ್ತಾರೆ. ಮೊದಲ ಹಂತದಲ್ಲಿ ಮಾರ್ಕಿಂಗ್ ನಡೆಯುತ್ತೆ. ಅದಾದ ನಂತರ ತೆರವು ಕಾರ್ಯಾಚರಣೆಯನ್ನು ನಡೆಸಬಹುದು. ಕಂದಾಯ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ಮಾರ್ಕಿಂಗ್ ಕೆಲಸ ಈಗ ನಡೀತಾ ಇದೆ. ಯಾವ್ಯಾವ ಸರ್ವೆ ನಂಬರ್, ಪ್ರತಿಯೊಂದು ಸರ್ವೆ ನಂಬರ್ನ ಆಧಾರದಲ್ಲಿ ಎಷ್ಟು ಜಮೀನು ಸರ್ಕಾರಿ ಜಮೀನಾಗಿದೆ, ಎಷ್ಟು ಕುಮಾರಸ್ವಾಮಿಯವರ ಜಮೀನಾಗಿದೆ, ಇವೆರಡರ ಕಡೆ ಕೂಡ ಡಿಮಾರ್ಕೇಶನ್ ಮಾಡಬೇಕಾಗತ್ತೆ. ಇದು ಇದೇ ಲೈನ್ನಲ್ಲಿ ಇದು ಕುಮಾರಸ್ವಾಮಿಯವರ ಜಮೀನು, ಇದು ಸರ್ಕಾರದ ಜಮೀನು ಅನ್ನುವಂತಹ ಮಾರ್ಕಿಂಗ್ ಅನ್ನು ಮಾಡುವಂತಹ ಕೆಲಸವನ್ನು ಕಂದಾಯ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ರಾಮನಗರದ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ಅವರ ನೇತೃತ್ವದಲ್ಲಿ ಈ ಕೆಲಸ ಈಗ ನಡೀತಾ ಇದೆ. ಯಾಕಂದ್ರೆ ಇಲ್ಲಿ ಆಪಾದನೆ ಇರುವಂಥದ್ದು ಸಾಮಾನ್ಯ ವ್ಯಕ್ತಿಯ ವಿರುದ್ಧ ಅಲ್ಲ. ಕರ್ನಾಟಕವನ್ನು 2 ಬಾರಿ ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ನಡೆಸಿ ಇವತ್ತು ಕೇಂದ್ರದಲ್ಲಿ ಕೈಗಾರಿಕಾ ಸಚಿವರಾಗಿರುವಂತಹ ವ್ಯಕ್ತಿ ಈ ಜಮೀನನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪ ಇದೆ. ಉಪವಿಭಾಗಾಧಿಕಾರಿ ಬಿನೋಯ್, ರಾಮನಗರದ ತಹಶೀಲ್ದಾರ್ ತೇಜಸ್ವಿನಿ ಅವರ ನೇತೃತ್ವದಲ್ಲಿ ಮಾರ್ಕಿಂಗ್ ಕಾರ್ಯ ನಡೀತಾ ಇದೆ. ಪ್ರಮುಖ ಅಧಿಕಾರಿಗಳನ್ನೇ ಖುದ್ದಾಗಿ ಉಪಸ್ಥಿತರಿದ್ದಾರೆ. ಅವರುಗಳ ನೇತೃತ್ವದಲ್ಲಿನೇ ಇಲ್ಲಿ ಮಾರ್ಕಿಂಗ್ ಕಾರ್ಯ ನಡೆಸಲಾಗ್ತಾ ಇದೆ. ರಾಮನಗರದ SP ಆರ್ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ಭದ್ರತಾ ಕಾರ್ಯವನ್ನು ಕೂಡ, ಅಂದರೆ ಈ ಜಮೀನಿನ ಸುತ್ತಲೂ ಕೂಡ ಇದರ ಮಾರ್ಕಿಂಗ್ ಮಾಡುವಾಗ ಅಲ್ಲಿರುವಂತಹ ಸಿಬ್ಬಂದಿಗೆ ಭದ್ರತೆಯನ್ನು ಕೊಡುವಂತಹ ಕೆಲಸಕ್ಕೆ ರಾಮನಗರದ SP ಅವರ ನೇತೃತ್ವದಲ್ಲಿನೇ ಭದ್ರತೆಯನ್ನು ಕೊಡಿಸಲಾಗ್ತಾ ಇದೆ. 2 JCB ಟ್ರ್ಯಾಕ್ಟರ್ ಹಾಗೂ ಫೆನ್ಸ್ ಕಂಬಗಳನ್ನು ಈಗಾಗಲೇ ಅಧಿಕಾರಿಗಳು ತಂದಿದ್ದಾರೆ. ಅಂದರೆ ಅಲ್ಲಿ ಬೇಲಿ ಹಾಕೋದಕ್ಕೆ ಬೇಕಾಗಿರುವಂತಹ ಕಂಬಗಳನ್ನು ಮತ್ತು JCBಯನ್ನು ತೆರವುಗೊಳಿಸಿರ್ತಕ್ಕಂತಹ, ಯಾಕಂದರೆ ಅವರಲ್ಲಿ ಗೋಡೆ ಕಟ್ಕೊಂಡಿದ್ದಾರಲ್ಲ, ಆ ಗೋಡೆಯನ್ನು ತೆರವುಗೊಳಿಸಬೇಕಾಗುತ್ತೆ. ಆ ತೆರವುಗೊಳಿಸುವಂಥದಕ್ಕೆ ಹಾಗೆಯೇ ಅಲ್ಲಿ ಅದರ ಒಳಗಡೆ ಅವರು ಏನು ಬೆಳೆದಿದ್ದಾರೆ ಅವುಗಳನ್ನು ಕೂಡ ಬಹುಶಃ ತೆರವುಗೊಳಿಸ್ತಾರೋ ಏನೋ. ಆ ತೆರವುಗೊಳಿಸುವಂತಹ ಕಾರ್ಯಕ್ಕಾಗಿ JCB ಟ್ರ್ಯಾಕ್ಟರ್ ಮತ್ತು ಫೆನ್ಸಿಂಗ್ ಬೇಕಾಗಿರುವಂತಹ ಕಂಬಗಳನ್ನು ಕೂಡ ತಂದಿದ್ದಾರೆ. ಇಲ್ಲಿ ಇದಿಷ್ಟೇ ಅಲ್ಲದೇನೆ ಮುಂದುವರೆದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಿರುವಂತಹ ಅಂಶಗಳನ್ನು ನಾವು ಗಮನಿಸ್ತಾ ಹೋದಾಗ ತೆರವನ್ನು ಯಾವಾಗ ಮಾಡಬೇಕು, ಯಾವ ಸ್ವರೂಪದಲ್ಲಿ ಮಾಡಬೇಕು ಅನ್ನೋದರ ಬಗ್ಗೆ ರಾಮನಗರದ ಜಿಲ್ಲಾಧಿಕಾರಿ ಅವರು ಮಾತನಾಡಿದರೆ ತೋರಿಸ್ತೀನಿ. ಹೈಕೋರ್ಟ್ ನಿರ್ದೇಶನದಂತೆ ಇಲ್ಲಿ ಸರ್ವೆ ನಂಬರ್ಸಲ್ಲಿ ಸುಮಾರು ಒಂದು 7-8 ಸರ್ವೆ ನಂಬರ್ಸಲ್ಲಿ ಏನು ಸರ್ಕಾರಿ ಜಮೀನಿದೆ, ಒತ್ತುವರಿ ಅಂತದ್ದು ಏನಾಗಿದೆ ಅದನ್ನು ಸರ್ಕಾರದ ವಶ ಪಡೀಲಿಕ್ಕೆ ನಾವಿಲ್ಲಿ ಕೆಲಸ ಮಾಡ್ತೀವಿ. ಎಷ್ಟು ಎಕರೆ ಸರ್? ಅದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಅದು ಅಂದಾಜು 14 ಎಕರೆ ಮೇಲಾಗಿದೆ. ಅದನ್ನು ನಾವು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಕಲ್ಲಾಗಿ ಫೆನ್ಸ್ ಮಾಡ್ತೀವಿ. ಸರ್, ಇದು ಫೆನ್ಸ್ ಮಾಡಿ ನಾವು ಸರ್ಕಾರದ ಜಮೀನು ಅಂತ ಬೇರೆ ಒಡೆತನದವ್ರದ್ದು ಇದೆ. ಕುಮಾರಸ್ವಾಮಿ
ಅವರ ಒಡೆತನದ ಸೇರಿ ಬೇರೆ ಒಡೆತನದ ಸೇರಿ ಎಲ್ಲ ಒಡೆತನದ ಏನೇನು ಅತಿಕ್ರಮಣ ಆಗಿದೆ ಅದನ್ನು ನಾವು ಎಷ್ಟು ಸರ್ವೆ ನಂಬರ್ ಅಲ್ಲಿ ಆಗಿದೆ ಸರ್? ಎಷ್ಟು ಜನದ್ದು ಸರ್? ಇಲ್ಲ ನಾವು ರಿಪೋರ್ಟ್ ಏನಿದೆ ನೋಡಿ, ಇದು ನಿಜಕ್ಕೂ ಕೂಡ ಕುಮಾರಸ್ವಾಮಿ ಅವರಿಗಾಗಿರುವಂಥ ಅತಿ ದೊಡ್ಡ ಹಿನ್ನಡೆ. ಕಾನೂನು ಸಮರವನ್ನು ಅವರು ಕೂಡ ಮಾಡಿದ್ದಾರೆ. ಅದಾದ ನಂತರವೂ ಕೂಡ ಈಗ ಒತ್ತುವರಿಯನ್ನು ತೆರವುಗೊಳಿಸುವಂತಹ ಕೆಲಸಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ. ಜಿಲ್ಲಾಧಿಕಾರಿಯವರಿಗೂ ಕೂಡ ಭಯ ಇದೆ ಅನ್ನುವಂಥ ರೀತಿಯಲ್ಲಿ ಅವರು ಮಾತನಾಡ್ತಾ ಇದ್ದಾರೆ. ಅವರು ಕೂಡ ಸಂಪೂರ್ಣವಾದಂಥ ಮಾಹಿತಿಯನ್ನು ಅವರು ನೀಡೋದಕ್ಕೆ ಅವರು ಕೂಡ ತಯಾರಿಲ್ಲ. ನಾವು ಇದನ್ನು ಕೋರ್ಟ್ಗೆ ಹೇಳ್ತೀವಿ ಅಂತ ಹೇಳ್ತಿದ್ದಾರೆ. ಸುಮಾರು 14 ಎಕರೆಗಿಂತ ಮೇಲೆ ಅಂತೇಳಿ ನಂತರ ಮತ್ತೆ ಪ್ರಶ್ನಿಸಿದಾಗ ಹೇಳಿದರೆ ಸುಮಾರು 14 ಎಕರೆಗಿಂತ ಜಾಸ್ತಿ ಜಮೀನನ್ನು ಇಲ್ಲಿ ಒತ್ತುವರಿ ಮಾಡ್ಕೊಂಡಿರುವಂಥದ್ದು ಇದೆ ಅಂತ ಹೇಳಿ ಅದನ್ನು ಈಗ ಮಾರ್ಕಿಂಗ್ ಮಾಡಿ ತೆರವುಗೊಳಿಸ್ತಾರೆ. ಕುಮಾರಸ್ವಾಮಿಯವರು ಹಾಗಾದರೆ ಒತ್ತುವರಿ ಮಾಡಿದಾರಾ? ಕೇತಗಾನಹಳ್ಳಿಯ 14 ಎಕರೆ 4 ಗುಂಟೆ ಭೂ ಒತ್ತುವರಿಯ ಆರೋಪವನ್ನು ಇವತ್ತು ಕುಮಾರಸ್ವಾಮಿ ಅವರು ಹೊತ್ತಿರುವಂಥದ್ದು ಕೇತಗಾನಹಳ್ಳಿಯ ಜಮೀನಿಗೆ ಸಂಬಂಧಪಟ್ಟಂತೆ. ಸರ್ವೆ ನಂಬರ್ 8, 9, 10, 16, 17 ಮತ್ತು 79ರ ಜಮೀನುಗಳಲ್ಲಿ ಒತ್ತುವರಿಯನ್ನು ಮಾಡಿರುವಂಥ ಆರೋಪವನ್ನು ಕುಮಾರಸ್ವಾಮಿ ಅವರು ಹೊಂದಿದ್ದಾರೆ. ಬಿಡದಿ ಹೋಬಳಿಯ ಕೇತಗಾನಹಳ್ಳಿಯಲ್ಲಿ ಇರುವಂತಹ ಜಮೀನನ್ನು ಒತ್ತುವರಿ ಮಾಡಿಕೊಂಡಿದ್ದು ಕೇವಲ ಕುಮಾರಸ್ವಾಮಿ ಮಾತ್ರ ಅಲ್ಲ, ಕುಮಾರಸ್ವಾಮಿ ಅವರ ಜೊತೆಗೆ ಅನಸೂಯ ಮಂಜುನಾಥ್ ಹಾಗೆಯೇ DC ತಮ್ಮಣ್ಣ ಅವರ ಹೆಸರಿನಲ್ಲೂ ಕೂಡ ಜಮೀನುಗಳಿವೆ ಅದೇ ಕೇತಗಾನಹಳ್ಳಿಯಲ್ಲಿ. ಆ ಕೇತಗಾನಹಳ್ಳಿಯ ಜಮೀನುಗಳಲ್ಲಿ ಒತ್ತುವರಿ ಆಗಿದೆ ಅನ್ನುವಂಥದ್ದು ಇರುವಂತಹ ದೂರು. ಭೂ ಒತ್ತುವರಿಯ ಬಗ್ಗೆ ಲೋಕಾಯುಕ್ತಕ್ಕೆ ಸಾಮಾಜಿಕ ಹೋರಾಟಗಾರರು ದೂರನ್ನು ಸಲ್ಲಿಸಿದರು. SR ಹಿರೇಮಠ್ ಅವರು ಇದಕ್ಕೆ ಸಂಬಂಧಪಟ್ಟಂತಹ ದೂರನ್ನು ಮೊದಲ ಹಂತದಲ್ಲಿ ಲೋಕಾಯುಕ್ತಕ್ಕೆ ಕೊಟ್ಟರು. ಸಮಗ್ರ ತನಿಖೆಗೆ 2014ರಲ್ಲಿ ಲೋಕಾಯುಕ್ತ ಆದೇಶವನ್ನು ನೀಡಿತ್ತು. ಲೋಕಾಯುಕ್ತರು ಆದೇಶವನ್ನು ಕೊಟ್ಟಿದ್ದರು 2014ರಲ್ಲಿ. ಕಂದಾಯ ಇಲಾಖೆ ಅವರಿಗೆ ಸೂಚನೆ ಕೊಟ್ಟಿದ್ದು 10 ವರ್ಷಗಳ ಹಿಂದೆ. ಕಂದಾಯ ಇಲಾಖೆಗೆ ಲೋಕಾಯುಕ್ತರು ಆದೇಶವನ್ನು ಕೊಟ್ಟರೂ ಕೂಡ ಲೋಕಾಯುಕ್ತದ ಆದೇಶವನ್ನು ಸರಿಯಾಗಿ ಕಂದಾಯ ಇಲಾಖೆಯವರು ಕೂಡ ಪಾಲನೆ ಮಾಡಿರಲಿಲ್ಲ. ರಾಜಕೀಯದ ಪ್ರಭಾವ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನುವಂಥದ್ದಕ್ಕೆ ಇದು ಒಂದು ಉದಾಹರಣೆಯಾಗಿದೆ ನಮ್ಮ ಮುಂದೆ ಇರುವಂಥದ್ದು. ಯಾಕಂದರೆ ಇವತ್ತು ಇದನ್ನು ರಾಜಕೀಯ ದ್ವೇಷದ ರಾಜಕಾರಣ ಅಂತೇಳಿ ಎಲ್ಲ ವರ್ಣಿಸ್ತಾ ಇದ್ದಾರಲ್ಲ, ದ್ವೇಷದ ರಾಜಕಾರಣ ಆದರೆ 10 ವರ್ಷಗಳ ಕಾಲ ಯಾಕೆ ಇದನ್ನು ತೆರವುಗೊಳಿಸುವಂತಹ ಕೆಲಸವನ್ನು ಮಾಡಲಿಲ್ಲ? ಲೋಕಾಯುಕ್ತ ಆದೇಶವನ್ನು ಹೈಕೋರ್ಟ್ ಎತ್ತಿ ಹಿಡಿಯುತ್ತೆ. ಅದಾದ ನಂತರ ಹೈಕೋರ್ಟ್ ಎತ್ತಿ ಹಿಡಿಯೋದು ಮಾತ್ರ ಅಲ್ಲ, ಹೈಕೋರ್ಟ್ನ ದ್ವಿಸದಸ್ಯ ಪೀಠ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಚಾಟಿ ಬೀಸುವಂತಹ ಕೆಲಸವನ್ನು ಮಾಡಿದ್ರು. ರಾಮನಗರ ಜಿಲ್ಲಾಧಿಕಾರಿಯನ್ನು ತರಾಟೆಗೆ ತೆಗೆದುಕೊಳ್ಳಲಾಗಿತ್ತು. ಅವ್ರಿಗೂ ಕೂಡ ಚಾಟಿ ಬೀಸುವಂಥ ಕೆಲಸವನ್ನು ಹೈಕೋರ್ಟ್ ಮಾಡ್ತು. ಹೈಕೋರ್ಟ್ ಚಾಟಿ ಬೀಸಿದ ನಂತರ SIT ರಚನೆ ಮಾಡಿ ತನಿಖೆ ಮಾಡಿಸಿರುವಂತಹ ಕೆಲಸವನ್ನು ರಾಜ್ಯ ಕಂದಾಯ ಇಲಾಖೆ ಮಾಡ್ತು. ಅಂದರೆ ಎಲ್ಲಿವರೆಗೆ ಒಬ್ಬ ರಾಜಕಾರಣಿಗೆ ಸಂಬಂಧಪಟ್ಟಂಥ ಆರೋಪಗಳಿದ್ದಾಗ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಪಕ್ಷಗಳು ಯಾವುದೇ ಅಧಿಕಾರದಲ್ಲಿರಬಹುದು, ಆದರೆ ಅದನ್ನು ಜಾರಿಗೊಳಿಸುವಂತಹ ನಿಟ್ಟಲ್ಲಿ ರಾಜಕಾರಣಿಗಳು ಬಹಳ ನಿಧಾನಗತಿಯನ್ನು ಅನುಸರಿಸ್ತಾ ಇರ್ತಾರೆ. 35ಕ್ಕೂ ಹೆಚ್ಚು ಸರ್ವೆ ನಂಬರ್ಗಳಲ್ಲಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಕಂದಾಯ ಇಲಾಖೆ SIT ನಂತರದ ದಿವಸಗಳಲ್ಲಿ ಮಾಡುತ್ತೆ. ಹೈಕೋರ್ಟ್ ಛೀಮಾರಿ ಹಾಕಿದ ನಂತರ, ಹೈಕೋರ್ಟ್ ತರಾಟೆ ತೆಗೆದುಕೊಂಡ ನಂತರ ಆ ಕೆಲಸವನ್ನು ಮಾಡುತ್ತೆ. 110 ಎಕರೆಗೂ ಹೆಚ್ಚು ಜಮೀನು ಸರ್ವೆಯನ್ನು ನಡೆಸಿದ್ದಾರೆ ಅಧಿಕಾರಿಗಳು. ಸುಮಾರು 110 ಎಕರೆಯಷ್ಟು ಜಮೀನನ್ನು ಸರ್ವೆ ನಡೆಸಿದ್ದಾರೆ. ಕೇವಲ ಇದು 14 ಎಕರೆಗೆ ಮುಕ್ತಾಯ ಆಗುವಂತಹ ಪ್ರಕರಣ ಅಲ್ಲ ಅನ್ನುವಂಥದ್ದನ್ನು SR ಹಿರೇಮಠ್ ಅಂತವರು ಕೂಡ ಹೇಳ್ತಾ ಇದ್ದಾರೆ. ಒತ್ತುವರಿ ತೆರವು ಮಾಡುವಂತೆ ಖಡಕ್ ಸೂಚನೆಯನ್ನು ಹೈಕೋರ್ಟ್ ಕೂಡ ಕೊಟ್ಟಿತ್ತು. ಎಲ್ಲಿ ಒತ್ತುವರಿ ಆಗಿದೆಯೋ ಅವುಗಳನ್ನು ತೆರವು ಮಾಡಿ ಅಂತೇಳಿ ಹೈಕೋರ್ಟೇ ನೇರವಾಗಿ ಹೇಳಿತ್ತು ಕಂದಾಯ ಇಲಾಖೆಗೆ. ಇದಾದ ನಂತರ ಈಗ ಕಂದಾಯ ಇಲಾಖೆ ಇವುಗಳನ್ನು ಪರಿಶೀಲಿಸುವಂಥ ಕೆಲಸವನ್ನು ಮಾಡುತ್ತಾ ಇದ್ದಾರೆ. ಹಾಗಾದರೆ ಯಾವ್ಯಾವ ಸ್ವರೂಪದಲ್ಲಿ ಕಾನೂನು ಉಲ್ಲಂಘನೆ ಆಗಿದೆ ಅಂತ ಹೇಳುವಂಥ ನೋಡ್ತಾ ಹೋದಾಗ, ಯಾವ್ಯಾವ ಜಮೀನು, ಯಾವ್ಯಾವ ಇಲಾಖೆ ಸೇರಿದಂಥ ಜಮೀನು ಅಂತ ನೋಡ್ತಾ ಹೋದಾಗ ಸರ್ಕಾರಿ ಗೋಮಾಳವನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಕುಮಾರಸ್ವಾಮಿ ಅವರು ಅನ್ನುವಂಥ ಆರೋಪ ಇದೆ. ಅವ್ರಿಗೆ ಮೂಲತಃ ಅವರಲ್ಲಿ ಜಮೀನನ್ನು ಪರ್ಚೇಸ್ ಮಾಡಿದ್ದಾರೆ, ಇಲ್ಲ ಅಂತೇಳಿ ಅಲ್ಲ. ಆ ಜಮೀನನ್ನು ಪರ್ಚೇಸ್ ಮಾಡಿದ ನಂತರ ಅದರ ಸುತ್ತಲಿರುವಂತಹ ಪ್ರದೇಶವನ್ನು ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಆರೋಪ ಇದೆ. ಗೋಮಾಳವನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಆರೋಪ ಇದೆ. ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಉಲ್ಲಂಘನೆಯನ್ನು ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಅನ್ನುವಂಥ ಆಪಾದನೆ ಇದೆ. ಕರ್ನಾಟಕ ಭೂ ಕಂದಾಯ ನಿಯಮ 1966ರ ಉಲ್ಲಂಘನೆಯನ್ನು ಕೂಡ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆ. ಕರ್ನಾಟಕ ಭೂ ಮಂಜೂರಾತಿ ನಿಯಮ 1969ರ ಉಲ್ಲಂಘನೆಯನ್ನು ಕೂಡ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಅಂತಿದೆ. ಅಂದರೆ ಬೇರೆ ಬೇರೆ ಮಂಜೂರಾತಿಗೆ ಸಂಬಂಧಪಟ್ಟಂತಹ ಜಮೀನುಗಳಿಗೆ ಸಂಬಂಧಪಟ್ಟಂತಹ ನಿಯಮಗಳ ಉಲ್ಲಂಘನೆ ಆಗಿದೆ. SC/ST ಜಮೀನು ಪರಭಾರೆ ನಿಷೇಧ ಕಾಯ್ದೆ 1978ರ ಅದರ ಉಲ್ಲಂಘನೆಯೂ ಕೂಡ ಆಗಿದೆ. ಅಂದರೆ ಇದರಲ್ಲಿ SC/STಗೆ ಸೇರಿರತಕ್ಕಂತಹ ಜಮೀನನ್ನ ಕೂಡ ಒತ್ತುವರಿ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದು ಇಲ್ಲಿರುವಂತಹ ಆಪಾದನೆ ಆಗಿರುವಂಥದ್ದು. SC/ST ಜಮೀನು ಪರಭಾರೆ ನಿಷೇಧ ಕಾಯ್ದೆ 1978ರ ಉಲ್ಲಂಘನೆ ಕೂಡ ಇಲ್ಲಿ ಕುಮಾರಸ್ವಾಮಿ ಅವರ ಕಡೆಯಿಂದ ಆಗಿದೆ ಅನ್ನುವಂಥ ಆರೋಪ ಇದೆ. ಹೀಗೆ ಇಲ್ಲಿ ಹಲವಾರು ಆರೋಪಗಳು ಇಲ್ಲಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಏನೇನು ಮಾತನಾಡ್ತಾ ಇದ್ದಾರೆ, ರಾಜಕಾರಣಿಗಳು ವಿಶೇಷವಾಗಿ ಏನೆಲ್ಲ ಪ್ರತಿಕ್ರಿಯೆಯನ್ನು ಕೊಡ್ತಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ.
ಯಾರ್ಯಾರು ದ್ವೇಷದ ರಾಜಕಾರಣ ಮಾಡ್ತಿದಾರಲ್ಲ ಅವರೆಲ್ಲ ಬಂದು ಮಾಹಿತಿ ಕೊಡುವಂಥದ್ದು ಮಾಡಿ ಮೇಲೆ ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ, ಇನ್ನೇನು ಪ್ರೀತಿ ರಾಜಕಾರಣ ಮಾಡ್ತಾರೆ ಅವರು. ಇಲ್ಲಿ ಇವ್ರು ಹೇಳಿ, ಇಲ್ಲಿ ಕಾನೂನು ಇವ್ರು ಸರ್ಕಾರ ಅಧಿಕಾರ ಕೊಟ್ಟಿರ್ತಾನೆ, ಪೆನ್ನು ಪೇಪರ್ ಕೊಡಿ ಅಂತ. ದ್ವೇಷ ರಾಜಕೀಯ ಪ್ರೇರಿತವಾಗಿ ಕೆಲಸ ಮಾಡ್ತಿರೋದೇ ಇವ್ರದ್ದು USP. ಇವ್ರದ್ದೇನು ಗುಣ, ವಿಶೇಷ ಗುಣ ಅನ್ನಂದ್ರೆ ದ್ವೇಷ ರಾಜಕೀಯ ಪ್ರೇರಿತವಾಗಿ ಕೆಲಸ ಮಾಡ್ತಿರೋದೇ ಕಾಂಗ್ರೆಸ್ ಸರ್ಕಾರದ ವಿಶೇಷ ಅಂತ ಹೇಳುತ್ತೆ. ಆದರೆ ಗುರುತದ ಮೇಲೆ ಅದು ಉಚ್ಚ ನ್ಯಾಯಾಲಯದ ಆದೇಶದ ನಂತರ ಲೋಕಾಯುಕ್ತ ವರದಿ ಇದೆಲ್ಲವನ್ನು ಆಧರಿಸಿ ಒತ್ತುವರಿ ಇದೆ ಅಂತ ಹೇಳುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಾಗ ಅವರು ಮೊದಲನೇ ಕ್ರಮ ಅದನ್ನು ಬಿಡುವಂಥ ಕೆಲಸ ಮಾಡಬೇಕು. ಅದು ಮಾತ್ರ ನಾವು ಸಾರ್ವಜನಿಕ ಜೀವನದಲ್ಲಿ ಒಂದು ನೈತಿಕತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದು ಅಷ್ಟು ದೊಡ್ಡ ಸ್ಥಾನದಲ್ಲಿರುವಂಥವರು ಒಂದು ಕ್ಷಣ ಕೂಡ ಸರ್ಕಾರಿ ಜಮೀನನ್ನು ನಮ್ಮ ವಶದಲ್ಲಿ ಇಟ್ಕೋಬಾರ್ದಿತ್ತು. ಖಂಡಿತ ಇದು ದ್ವೇಷದ ರಾಜಕಾರಣ ಮಾಡಲಿಕ್ಕೆ, ಇದು ಅವ್ರ ಮೇಲೆ ಬೇರೆ ಯಾವುದೋ ಅಲಿಗೇಷನ್ ಮಾಡಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಈಗ ದೇವೇಗೌಡರು ಒಂದು ಕಪ್ಪು ಚುಕ್ಕಿ ಇಲ್ದಂಗೆ ಇಷ್ಟು ವರ್ಷ 63 ವರ್ಷ ಸುದೀರ್ಘ ರಾಜಕಾರಣದಲ್ಲಿ ಬಂದಿರತಕ್ಕಂಥ ಕುಟುಂಬ, ಅವ್ರಿಗಿರ್ತಕ್ಕಂಥ ಕಾಳಜಿ, ಜನಾಭಿಪ್ರಾಯ ಇದೆಲ್ಲ ನೋಡಿದ್ರೆ ಅವ್ರಿಗೆ ಇದನ್ನು ತಡಿಲಿಕ್ಕಾಗದೆ ಈ ಥರ ಎಲ್ಲಾದರೂ ಒಂದರಲ್ಲಿ ಇಕ್ಕಟ್ಟಲ್ಲಿ ಸಿಗಾಕ್ಸ್ಬೇಕು ಅಂತಕ್ಕಂಥದ್ದಕ್ಕೆ ಈ ಥರ ವ್ಯವಸ್ಥೆ ಸಂಚನ್ನು ರೂಢಿಸ್ತದೆ. ಜಮೀನಿಲ್ಲ ಅವ್ರಿಗೆ ಇನ್ನೂ 3 ಎಕರೆ ಬರಬೇಕು. ಒಂದು 3 ಎಕರೆ ಜಮೀನು ಅವರ ಅಳತೆ ಪ್ರಕಾರ 3 ಎಕರೆ ಬರಬೇಕು. ಅದನ್ನೆಲ್ಲ ಗುರುತಿಸ್ಕೊಡುವಂಥ ಕೆಲಸ ಸರ್ಕಾರ ಮಾಡಬೇಕಾಗ್ತದೆ. ಮಿಕ್ಕಿದಕ್ಕೆಲ್ಲ ದಾಖಲೆ ಇರ್ತದೆ ಇವ್ರ ಹತ್ರ, ಇದಕ್ಕೆ ಯಾಕಿಲ್ಲ? ಹೌದಾ ಇಲ್ಲ? ಮಾತೆತ್ತಿದ್ರೆ ದಾಖಲೆಗಳಿದೆ, ನಮ್ಮ ಹತ್ರ ಅದು ಇದೆ ಇದು ಇದೆ ಅಂತ ಹೇಳ್ತಾರಲ್ಲ, ಇದಕ್ಕೆ ದಾಖಲೆ ಕೊಡಿ. ಏನಿದೆ ಕಾನೂನು ಪ್ರಕಾರ ಕ್ರಮ ಆಗುತ್ತೆ. ಅದು ಸರ್ಕಾರದ ಮಿಸ್ಟೇಕ್ ಇದ್ದರೆ ನಮ್ಗೆ ಶಿಕ್ಷೆ ಆಗ್ತದೆ, ನಿಮ್ದು ತಪ್ಪಿದ್ರೆ ನಿಮ್ಗೆ ಶಿಕ್ಷೆ ಆಗ್ತದೆ. ಆಸ್ ಸಿಂಪಲ್ ಆಸ್ ದಟ್. ಬಹುಶಃ ಅವರು ಎಲ್ಲರನ್ನೂ ರಾಜೀನಾಮೆ ಕೇಳ್ತಿದ್ರು. ಈಗ ಅವರು ತೀರ್ಮಾನ ಹೇಳಬೇಕು. ಈಗ ನಾನೇನು ಅವ್ರ ರಾಜೀನಾಮೆ ಕೇಳಲ್ಲ, ನಾವು ಆ ಮಟ್ಟಕ್ಕೆ ಇಳಿಯಕ್ಕೆ ಹೋಗಲ್ಲ. ಯಾಕೆಂದ್ರೆ ಅವ್ರು ಮಂತ್ರಿಯಾಗಿ ನೋಡಬೇಕು ಅಂತ ನಮಗೂ ಆಸೆ. ನಮಗೇನು ಅವ್ರೇನು ಅಧಿಕಾರದಲ್ಲಿದ್ದರೆ ನಾವು ಸಂತೋಷ ಪಡ್ತೀವಿ. ಅವ್ರಂಗೇನು ನಮಗೇನು ಹೊಟ್ಟೆ ಉರಿನೂ ಬರಲ್ಲ, ಬೇಜಾರು ಆಗಲ್ಲ. ಬಟ್ ಈ ಎಷ್ಟು ವರ್ಷ ಅನಧಿಕೃತವಾಗಿ ಸರ್ಕಾರಿ ಜಮೀನ ಮಾಡ್ಕೊಂಡಿದ್ರಲ್ಲ, ಅದಕ್ಕೆ ಅವ್ರೀಗ ಏನಾದ್ರು ಹೇಳ್ಬೇಕಲ್ಲ. ಈಗ ಕುಮಾರಸ್ವಾಮಿ ಅವರು ಎಲ್ಲರನ್ನೂ 10 ಸಲ ರಾಜೀನಾಮೆ ಕೇಳೋರೆ, ನಾವು ಕೇಳಿದ್ವಾ? ರಾಜೀನಾಮೆ ಕೇಳಲ್ಲ. ಅದು ದ್ವೇಷ ಅಲ್ಲ ಅಂತ. ರಾಜೀನಾಮೆ ಕೇಳೋದು ಮತ್ತು ಇನ್ನೊಬ್ಬರನ್ನ ಹುಡುಕೋದು ಅದು ದ್ವೇಷ ಅಂತ. ನಾವು ಯಾವತ್ತೂ ದ್ವೇಷದ ರಾಜಕಾರಣ ಮಾಡಿಲ್ಲ, ಮಾಡೋದೂ ಇಲ್ಲ. ಇನ್ನು ಕುಮಾರಸ್ವಾಮಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನನಗೆ ನೋಟಿಸ್ ಕೊಟ್ಟಿಲ್ಲ, ಇದಕ್ಕೆಲ್ಲದಕ್ಕೂ ಕೂಡ ನಾನು ಸದ್ಯದಲ್ಲಿ ಉತ್ತರವನ್ನು ಕೊಡ್ತೀನಿ, ಇದೊಂದು ರೀತಿಯಂತ ನನ್ನನ್ನು ಟಾರ್ಗೆಟ್ ಮಾಡುವಂತಹ ಪ್ರಯತ್ನ ಅಂತೇಳಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಯಾವುದೇ ರೀತಿಯ ಅಕ್ರಮಗಳಿಗೆ ಎಡೆ ಮಾಡಿಕೊಟ್ಟಿಲ್ಲ. ನನ್ನ ಜೀವನದಲ್ಲಿ ಅದು ಮಾಡದೇ ಇರತಕ್ಕಂಥವನು ನಾನು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಯಾಗಿ ಇವತ್ತು ಈ ರೀತಿಯ ಈ ಸರ್ಕಾರದ ದಬ್ಬಾಳಿಕೆಗಳನ್ನ ಏನು ನಡೀತಾ ಇದೆಯಲ್ಲ, ಬೆಂಗಳೂರು ನಗರದಲ್ಲಿ ಯಾವ್ಯಾವ ರೀತಿ ಲೂಟಿ ಮಾಡಿದ್ದಾರೆ. ನಾನು ಒಬ್ಬ ರೈತನಾಗಿ ಬದುಕಲಿಕ್ಕೆ 40 ವರ್ಷದಿಂದ ತಗೊಂಡಂಥ ಜಮೀನಿನ ಬಗ್ಗೆ ಈಗ ಏನು ನಡೀತಾ ಇದೆ, ಹಲವಾರು ತಪ್ಪು ಮಾಹಿತಿಗಳೇನಿದೆ, ಅದೆಲ್ಲದಕ್ಕೂ ಕಾನೂನಿನ ವ್ಯಾಪ್ತಿಯೊಳಗೆ ಉತ್ತರ ಕೊಡ್ತೀನಿ. ಇಲ್ಲಿಯವರೆಗೆ ನಾನು ಯಾರೂ ಏನು ನೋಡಿಸ್ಕೊಟ್ಟಿಲ್ಲ. ಒಬ್ಬ ಸಾಮಾನ್ಯ ಪ್ರಜೆಗೆ ಏನಾದರೂ ಎವಿಕ್ಷನ್ ಮಾಡೋದಾದ್ರು ಅಟ್ಲೀಸ್ಟು 1 ವಾರವೋ 15 ದಿವಸ ಆ್ಯಕ್ಟೇ ಇದೆ, ನೋಟಿಸ್ ಕೊಡಬೇಕು ಅಂತ ಹೇಳಿ. ನನಗೆ ಇಲ್ಲಿವರೆಗೆ ಯಾವುದೇ ಕಮ್ಯುನಿಕೇಷನ್ ಇಲ್ಲ, ನೋಟಿಸ್ ಇಲ್ಲ. SIT ಅಂತಕ್ಕಂಥದ್ದನ್ನೇನೋ ಮಾಡ್ಕೊಂಡ್ರಲ್ಲ, ದೇಶದ ಇತಿಹಾಸದಲ್ಲೇ ಮೊದಲನೇ ಬಾರಿ ರಾಜ್ಯ ಸರ್ಕಾರ SIT ಮಾಡಿ SIT ಮುಖಾಂತರ ಇವತ್ತು ಈ ಥರ ಏನೇನು ಮಾಡ್ಕೊಂಡು ಹೊರಟಿದ್ದಾರೆ. ಇದಕ್ಕೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಇವ್ರ ನಡವಳಿಕೆಗಳಿಗೆ ಬೇರೆ ರೀತಿಯ ಉತ್ತರವು ಬರ್ತದೆ. ಕಾಯಿರಿ ಕುಮಾರಸ್ವಾಮಿ ಟಾರ್ಗೆಟ್ ಮಾಡಿದ್ದಾರೆ ಸರ್. ಹಾಗಾದ್ರೆ ನನ್ನ ಬಿಟ್ಟರೆ ಇನ್ಯಾರಿದ್ದಾರೆ ಅವರಿಗೆ? ಇವತ್ತು ಈ ರಾಜ್ಯದಲ್ಲಿ ಅವರಿಗೆ ನಾನೇ ಟಾರ್ಗೆಟ್. ನಾನು ಇಲ್ಲ ಅಂತಂದರೆ ಅವರು ಆರಾಮಾಗಿರ್ತಕ್ಕಂಥದ್ದಲ್ವ. ಅದರಿಂದ ಇವತ್ತು ಅವ್ರಿಗೆ ಇರ್ತಕ್ಕಂಥದ್ದೇ ನನ್ನ ಮೇಲೆ. ಇವತ್ತು ಹಲವಾರು ರೀತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಇದು ನಡೀತಾ ಇದೆ ಅದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. 40 ವರ್ಷದ ಹಿಂದೆ ತೆಗೆದುಕೊಂಡಂಥ ಈ ಭೂಮಿ 100 ಬಾರಿ ತನಿಖೆ ಆಗಿರಬೇಕು, ನಡೀತಾನೆ ಇದೆ 40 ವರ್ಷದಿಂದ. ಇವತ್ತು ಕಾನೂನು ವ್ಯಾಪ್ತಿಗಳೇನಿದೆ, ಈ ರೀತಿಯ ನಡೀತಾ ಇರತಕ್ಕಂಥ ನನ್ನ ಮೇಲೆ ಈ ರೀತಿ ಇರತಕ್ಕಂಥದ್ದು ಜನಸಾಮಾನ್ಯರ ಪರಿಸ್ಥಿತಿ ಏನಾಗ್ಬೋದು ಅನ್ನೋದನ್ನು ಯೋಚನೆ ಮಾಡಿ. ಹೀಗೆ ಕುಮಾರಸ್ವಾಮಿ ಅವರು ನನ್ನ ಮೇಲೆ ಈ ರೀತಿ ಆದರೆ ಜನಸಾಮಾನ್ಯರ ಪರಿಸ್ಥಿತಿ ಏನು ಅನ್ನುವಂಥ ಪ್ರಶ್ನೆ ನಿಂತಿದ್ದಾರೆ. ಆದರೆ ವಿಚಾರ ಇರುವಂಥದ್ದು, ಹಾಗಾದರೆ ಹೈಕೋರ್ಟ್ ಇಲ್ಲಿ ಒತ್ತುವರಿಗೆ ಸಂಬಂಧಪಟ್ಟಂತೆ ಕಂದಾಯ ಇಲಾಖೆಗೆ ಹೇಳಿದ್ದು ಯಾಕೆ? ನೀವು ಇದರ ಪರಿಶೀಲನೆ ಮಾಡಿ ಅಂತ ಹೇಳಿದ್ದು ಯಾಕೆ? ಸರ್ವೆ ಮಾಡಿ ಅಂತ ಹೇಳಿದ್ದು ಯಾಕೆ? ಇವೆಲ್ಲವೂ ಕೂಡ ಹಾಗಾದರೆ ಅವ್ರನ್ನ ಟಾರ್ಗೆಟ್ ಮಾಡುವಂಥ ರೀತಿನ. ಯಾಕೆಂದರೆ ರಾಜಕಾರಣದ ಮಾತುಗಳನ್ನು, ರಾಜಕಾರಣಿಗಳು ಆಡುವಂತಹ ಮಾತುಗಳನ್ನು ಕೂಡ ನಾವು ಗಮನಿಸ್ತಾ ಇರಬೇಕಾಗತ್ತೆ. ಇಲ್ಲದೆ ಹೋದಾಗ ಅವರು ಯಾರನ್ನ ಯಾವ ಸ್ವರೂಪದಲ್ಲಿ ಕೂಡ ನಂಬಿಸ್ಬೋದು.
ಆದರೆ ಪ್ರಶ್ನೆ ಇರುವಂಥದ್ದು ಇಲ್ಲಿ ಕುಮಾರಸ್ವಾಮಿಯವರು ಅಕ್ರಮವನ್ನೇ ಮಾಡಿಲ್ಲ, ಒತ್ತುವರಿಯನ್ನೇ ಮಾಡಿಲ್ಲ ಅಂತ ಹೇಳಿದರೆ ಒತ್ತುವರಿ ತೆರವಾಗೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಅವರ ಹೆಸರಲ್ಲೇ ಇರುವಂತಹ ಜಮೀನಿನ ಸರ್ವೆ ನಂಬರ್ಗಳು ಕರೆಕ್ಟ್ ಆಗಿದೆ, ಲ್ಯಾಂಡ್ ರೆಕಾರ್ಡ್ಸ್ ಕರೆಕ್ಟ್ ಆಗಿದ್ದರೆ ಆ ಲ್ಯಾಂಡ್ ರೆಕಾರ್ಡ್ಗಳಲ್ಲಿ ಒತ್ತುವರಿ ಹೇಗೆ ಇರೋದಕ್ಕೆ ಸಾಧ್ಯ ಆಗುತ್ತೆ? ಇದು ಇಲ್ಲಿರುವಂತಹ ಪ್ರಶ್ನೆಗಳು. ಈಗ ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಇಬ್ಬರು ಪ್ರಭಾವಿಗಳ ನಡುವೆ ಕೋಲ್ಡ್ ವಾರ್ ನಿರೀಕ್ಷೆಗೂ ಮೀರಿದ ಹಂತಕ್ಕೆ ಬಂದೇ ಬಿಡ್ತು. ಪ್ರಭಾವಿ ಸಚಿವರಿಗೆ ಆ ಫೈರ್ ಬ್ರ್ಯಾಂಡ್ ಮಾಡಿದ್ದೇನು? ಇದುವೇ ಚದುರಂಗದ ಎರಡನೇ ಸ್ಟೋರಿ. ಮಂತ್ರಿ ಉರುಳಿಸಲು ಹನಿ. ಕರ್ನಾಟಕದ ರಾಜಕಾರಣದಲ್ಲಿ ಹನಿ ಕಹಾನಿಗಳು ಬಹಳ ದೊಡ್ಡದಾಗಿ ಇದ್ದಾವೆ. ಹಲವಾರು ಹನಿ ಕಹಾನಿಗಳನ್ನು ನಾವು ಇದುವರೆಗೆ ಕೇಳ್ಕೊಂಡಿದ್ದೀವಿ. ಸಿಡಿಗಳಿಗೆ ಸಂಬಂಧಪಟ್ಟಂತೆ ಅನೇಕರು ಅನೇಕ ಸಂದರ್ಭಗಳಲ್ಲಿ ಕೋರ್ಟ್ ಮೂಲಕವಾಗಿ ಇಂಜಂಕ್ಷನ್ ತಂದಿರೋದು ಕೂಡ ಇದೆ. ಕೆಲವರ ಸಿಡಿ ಬಿಡುಗಡೆಯಾಗಿದ್ದು ಇದೆ, ಕೆಲವರು ಅಧಿಕಾರ ಕಳ್ಕೊಂಡದ್ದು ಇದೆ. ಚಾಣಕ್ಯನ ಕಾಲದಲ್ಲಿ ಚಾಣಕ್ಯ ವಿಷಕನ್ಯೆಯರನ್ನು ಬಳಸ್ತಾ ಇದ್ದ ಅನ್ನುವಂಥದ್ರ ಇತಿಹಾಸದ ಉಲ್ಲೇಖ ಸಿಗುತ್ತೆ. ಯಾಕೆಂದರೆ ತನ್ನ ಸಾಮ್ರಾಜ್ಯವನ್ನು, ಚಂದ್ರಗುಪ್ತ ಮೌರ್ಯನ ಸಾಮ್ರಾಜ್ಯವನ್ನು ಉಳಿಸ್ಕೊಳ್ಳೋದಕ್ಕೆ, ಮಗಧ ಸಾಮ್ರಾಜ್ಯವನ್ನು ಉಳಿಸ್ಕೊಳ್ಳೋದಕ್ಕೆ ಬೇಕಾಗಿ ವಿಷಕನ್ಯೆಯರ ಬಳಕೆ ಮಾಡ್ತಾ ಇದ್ದ ಅಂತೇಳಿ. ಆದರೆ ಈಗಿನ ಪ್ರಸಕ್ತ ರಾಜಕಾರಣದಲ್ಲಿ ಹೇಗಾಗಿದೆ ಅಂತೇಳಿ ಅಧಿಕಾರದಲ್ಲಿರುವವರನ್ನು ಉರುಳಿಸೋದಕ್ಕೆ ಅಥವಾ ಅಧಿಕಾರವನ್ನು ಕಸಿದುಕೊಳ್ಳೋದಕ್ಕೂ ಕೂಡ ಇಲ್ಲಿ ವಿಷಕನ್ಯೆಯರ ಬದಲು ಹನಿಕನ್ಯೆಯರನ್ನು ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನುವಂಥದ್ದು ಬಹಳ ಗಂಭೀರವಾಗಿರ್ತಕ್ಕಂಥ ಅನುಮಾನ ಮತ್ತು ಆರೋಪ ಇವತ್ತು ಕರ್ನಾಟಕದ ರಾಜಕಾರಣದ ವಿಚಾರದಲ್ಲಿ ಬರ್ತಾ ಇದೆ. ಇದು ರಾಜ್ಯ ರಾಜಕಾರಣದ ಅತ್ಯಂತ ದೊಡ್ಡ ಸ್ಫೋಟಕವಾದಂತಹ ಸುದ್ದಿ. ರಾಜಕೀಯ ನಾಯಕರು ಕೂಡ ಬೆಚ್ಚಿ ಬೀಳಿಸುವಂತಹ ಸುದ್ದಿ ಇದು. ಆ ವರದಿ ರಾಜಕೀಯ ಸಂಚಲನವನ್ನು ನ್ಯೂಸ್ 18 ಕನ್ನಡದ ವರದಿ ಈಗಾಗಲೇ ಸೃಷ್ಟಿಸಿದೆ. ಹಲವರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಏನು ನಡೀತಾ ಇದೆ ಕಾಂಗ್ರೆಸ್ನ ಒಳಗಡೆ ಅನ್ನುವಂಥದ್ದನ್ನು ಇಲ್ಲಿ ಹತ್ತಿರದಿಂದ ಹೇಳುವಂತಹ ಕೆಲಸವನ್ನು ನ್ಯೂಸ್ 18 ಕನ್ನಡ ಮಾಡಿದೆ. ಯಾವ ಸ್ವರೂಪದಲ್ಲಿ ಒಬ್ಬ ಸಚಿವರನ್ನು ಟಾರ್ಗೆಟ್ ಮಾಡೋದಕ್ಕೆ, ಅವರನ್ನು ಅಧಿಕಾರದಿಂದ ಕೆಳಗಿಳಿಸೋದಕ್ಕೆ, ಅವರ ಬಾಯಿಗೆ ಬೀಗ ಹಾಕಿಸುವಂತಹ ನಿಟ್ಟಲ್ಲಿ ಹನಿ ಟ್ರ್ಯಾಪ್ನ ತಂತ್ರಗಾರಿಕೆಯನ್ನು ರೂಪಿಸಲಾಗಿದೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ. ಕರ್ನಾಟಕದಲ್ಲಿ ಈ ಹಿಂದೆಯೂ ಕೂಡ ಹನಿ ಟ್ರ್ಯಾಪ್ನ ಆರೋಪಗಳು ಬಂದಿದ್ದಾವೆ. ಒಂದೆರಡು ಬಾರಿ ಅಲ್ಲ, ಕೆಲವರು ಹನಿ ಟ್ರ್ಯಾಪ್ ಆಗ್ತಾ ಇದ್ದಂತೆಯೇ ದೂರು ಕೊಟ್ಟು ಯಾರ್ಯಾರು ಟ್ರ್ಯಾಪ್ ಮಾಡಿದ್ರು ಅಂಥವ್ರನ್ನೇ ಸೆರೆ ಹಿಡಿಯುವಂಗೆ ಮಾಡಿರುವಂಥದ್ದು ಕೂಡ ನಡೆದಿದೆ ಕರ್ನಾಟಕದ ರಾಜಕಾರಣದಲ್ಲಿ. ಹಾಗೆಯೇ ಕೆಲವರ ವಿಡಿಯೋ ರಿಲೀಸ್ ಆಗಿ ಅದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದ್ದಂತೆಯೇ ಅಧಿಕಾರವನ್ನು ಕಳ್ಕೊಂಡದ್ದು ಕೂಡ ಇದೆ. ಹಾಗಾದರೆ ಇಲ್ಲಿ ಹನಿ ಟ್ರ್ಯಾಪ್ ಏನು, ಯಾವ ಸ್ವರೂಪದಲ್ಲಿ ಅನ್ನೋದು ನಿಮಗೆ ವಿವರಿಸ್ತೀನಿ. ಹನಿ ಟ್ರ್ಯಾಪ್ನ ಸುಳಿಯಲ್ಲಿ ಸಚಿವರೇ ಇದ್ದಾರೆ ಅಂತ ಹೇಳಿ, ಸಚಿವರಿಗೇ ಹನಿ ತಿನ್ನಿಸುವಂತಹ ಕೆಲಸವನ್ನು ಯಾರೋ ಮಾಡಿದ್ದಾರೆ ಅಂತ ಹೇಳಿ ರಾಜ್ಯದ ಪ್ರಭಾವಿ ಸಚಿವರಿಗೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಯತ್ನವನ್ನು ಮಾಡಲಾಗಿದೆ. ಅಂದರೆ ಅವರು ಹನಿ ತಿನ್ನಿದಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಹನಿ ತಿನ್ನಿಸುವ ಪ್ರಯತ್ನ ಅಂತೂ ನಡೆದಿದೆ. ಇಲ್ಲಿ ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಒಬ್ಬ ಸಚಿವರನ್ನೇ ಇಲ್ಲಿ ಟಾರ್ಗೆಟ್ ಮಾಡಲಾಗಿತ್ತು. ಅವರ ಬಳಿಗೆ ತುಮಕೂರು ಭಾಗದ ಸಚಿವರನ್ನು ಹನಿ ಟ್ರ್ಯಾಪ್ ಮಾಡುವಂತಹ ಯತ್ನವೂ ಕೂಡ ಇಲ್ಲಿ ನಡೆದಿದೆ ಅಂತ ಹೇಳಿ ಈ ಸಚಿವರಿಗೆ ಒಂದು ಟೀಮ್ ಅಪ್ರೋಚ್ ಮಾಡುತ್ತೆ. ಅವ್ರನ್ನ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಸತತ ಪ್ರಯತ್ನವನ್ನು ಕೂಡ ಮಾಡಲಾಗಿತ್ತು. ಆ ಸಚಿವರನ್ನು ಭೇಟಿಯಾಗುವ, ಅವರನ್ನು ಹನಿ ಟ್ರ್ಯಾಪ್ಗೆ ಸೆಳೆಯುವಂತಹ ಪ್ರಯತ್ನವನ್ನು ಸತತವಾಗಿ ಮಾಡಲಾಗಿದೆ ಅಂತ ಹೇಳಿ ಹನಿ ಟ್ರ್ಯಾಪ್ಗೆ ಬಂದಿದ್ದಂತಹ ಟೀಮ್ಗೆ ಸಚಿವರೇ ಶಾಕ್ ಕೊಟ್ಟಿದ್ದಾರಂತೆ. ಅಂದರೆ ಅವ್ರಿಗೂ ಕೂಡ ಅನುಮಾನ ಬಂದಿದೆ, ತನ್ನನ್ನು ಈ ರೀತಿಯಾಗಿ ಅಪ್ರೋಚ್ ಮಾಡ್ತಿರುವಂಥದ್ದು, ತನ್ನನ್ನು ಈ ರೀತಿಯಾಗಿ ಸಂಪರ್ಕಿಸ್ತಾ ಇರುವಂಥವರ ಹಿನ್ನೆಲೆ ಏನು ಅನ್ನೋದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಬಹುಶಃ ಸಚಿವರು ಕೂಡ ಮಾಡಿದ್ದಾರೆ. ಈ ಕಾರಣದಿಂದಾಗಿ ಹನಿ ಟ್ರ್ಯಾಪ್ ಟೀಮ್ನ ಬಣ್ಣ ಬಯಲು ಮಾಡಿದ್ರಂತೆ ಮಿನಿಸ್ಟರ್ ಅನ್ನುವಂಥದ್ದು ಇಲ್ಲಿರುವಂತಹ ಭಾಳ ಮುಖ್ಯವಾಗಿರುವಂತಹ ಅಂಶ. ಅಂದರೆ ಯಾವ ಸಚಿವರನ್ನು ಟ್ರ್ಯಾಪ್ ಮಾಡೋದಕ್ಕೆ ಹೋದ್ರಲ್ಲ, ಆ ಸಚಿವರ ಕೈಯಲ್ಲಿನೇ ಈ ಟೀಮ್ ಟ್ರ್ಯಾಪ್ ಆಗಿದೆ ಅಂತ ಹೇಳಿ. ಅಂದರೆ ಸಚಿವರು ನಂತರ ಅವ್ರನ್ನ ಬೈದು ಕಳಿಸಿದ್ದಾರೆ, ವಾರ್ನಿಂಗ್ ಮಾಡಿ ಕಳಿಸಿದ್ದಾರೆ. ವಾರ್ನಿಂಗ್ ಕೊಟ್ಟು ಕಳುಹಿಸಿದ್ರಂತೆ ಆ ಸಚಿವರು ಅನ್ನುವಂಥದ್ದು ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಬಿಸಿ ಬಿಸಿ ಚರ್ಚೆ ಆಗ್ತಾ ಇರುವಂತಹ ಸುದ್ದಿಯೂ ಕೂಡ ಇದ್ವೇನೆ. ಈ ರೀತಿಯಾದಂತಹ ಒಂದು ಹನಿ ಟ್ರ್ಯಾಪನ್ನು ತಮ್ಮ ಪಕ್ಷದವರ ವಿರುದ್ಧ ಮಾಡಿದ್ದಾರೆ ಅನ್ನುವಂಥ ಆರೋಪ ಇಲ್ಲಿ ಇದೆ. ಈ ಅನುಮಾನ ಇರುವಂಥದ್ದು ಹನಿ ಟ್ರ್ಯಾಪ್ ಹಿಂದೆ ಪ್ರಭಾವಿ ನಾಯಕನ ಕೈವಾಡ ಇದೆ ಅನ್ನುವಂಥ ಆರೋಪವೂ ಕೂಡ ಇದೆ. ಈ ಟ್ರ್ಯಾಪ್ ಟೀಮ್ ಇದು ಕೇವಲ ಒಂದು ಟೀಮ್ ಆಗಿ ಮಾತ್ರ ಅಲ್ಲ, ಅದ್ರ ಹಿನ್ನೆಲೆಯಲ್ಲಿ ಒಬ್ಬ ಸೂತ್ರಧಾರ ಇದ್ದಾರೆ ಅಂತ ಹೇಳಿ ಆ ಸೂತ್ರಧಾರ ಆಡದಂಥ ರೀತಿಯಲ್ಲಿನೇ ಹನಿ ಟ್ರ್ಯಾಪನ್ನು ಮಾಡಿಸಲಾಗಿದೆ ಅನ್ನುವಂಥದ್ದು ಇಲ್ಲಿರುವಂಥ ಆರೋಪ. ತುಮಕೂರು ಭಾಗದ ಸಚಿವರ ಹೆಸರಿಗೆ ಮಸಿ ಬಳಿಯುವಂತಹ ತಂತ್ರಗಾರಿಕೆಯನ್ನು ಇದರ ಮೂಲಕವಾಗಿ ಹೆಣಿಯಲಾಗಿದೆ. ಒಂದು ವೇಳೆ ಅವರು ಟ್ರ್ಯಾಪ್ ಆಗಿದ್ದಿರ್ತಿದ್ರೆ ಇಷ್ಟೊತ್ತಿಗೆ ಅದರ ವಿಡಿಯೋ ಕೂಡ ವೈರಲ್ ಆಗುವಂಥ ಎಲ್ಲ ಅವಕಾಶಗಳು ಕಾಣ್ತಾ ಇದ್ವು ಅಂತ ಹೇಳಿ ವರಿಷ್ಠರಿಗೆ ದೂರು ಕೊಟ್ಟಿದ್ದಾರಂತೆ ತುಮಕೂರು ಭಾಗದ ಸಚಿವರು. ಯಾವ ಸಚಿವರನ್ನ ಟಾರ್ಗೆಟ್ ಮಾಡಲಿಕ್ಕೆ ಹೋದ್ರಲ್ಲ, ಅದೇ ಸಚಿವರು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕಮಾಂಡ್ನವರೆಗೂ ಕೂಡ
ದೂರನ್ನು ಮುಟ್ಟಿಸಿದ್ದಾರೆ. ಸಿಎಂ ಗಮನಕ್ಕೂ ಕೂಡ ತಂದಿದ್ದಾರಂತೆ ತುಮಕೂರು ಭಾಗದ ಸಚಿವ. ಈ ವಿಚಾರದಲ್ಲಿ ಹಿಂಗೆ ನನ್ನನ್ನು ಮಾಡಲಾಗಿದೆ ಅನ್ನೋಂಥದ್ದನ್ನು ಮುಖ್ಯಮಂತ್ರಿಯವರ ಗಮನಕ್ಕೂ ಕೂಡ ತಂದಿದ್ದಾರೆ ಅಂತ ಹೇಳಿ. ಅಂದರೆ ಒಬ್ಬ ವ್ಯಕ್ತಿಯನ್ನು ಕೆಡುವುದಕ್ಕೆ ಏನೇನೆಲ್ಲ ನಡೀತಾ ಇರುತ್ತೆ ಅಂತೇಳಿ ಕಾಂಗ್ರೆಸ್ನಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇರುವಂಥದ್ದು ಇದೇ ಪ್ರಕರಣ. ಈ ಪ್ರಕರಣ ಈಗ ಕಾಂಗ್ರೆಸ್ನೊಳಗೂ ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಏನಿದು, ನಮ್ಮವರೇ ಹೀಗೆ ಸಿಕ್ಕಾಕಿಸ್ತಾರಾ ಅನ್ನುವಂಥರ ಬಗ್ಗೆಯೂ ಕೂಡ ಚರ್ಚೆಗಳಿದ್ದಾವೆ. ಹನಿ ಟ್ರ್ಯಾಪ್ನ ಭಯ ಸ್ವಲ್ಪ ಯಾಮಾರಿದ್ರೂ ಕೂಡ ಮಹಾ ಚಾರಿತ್ರ್ಯ ವಧೆ. ಯಾಕಂದರೆ ಇಲ್ಲಿ ಹನಿ ಟ್ರ್ಯಾಪ್ಗೆ ಒಳಗಾಗುವಂತಹ ವ್ಯಕ್ತಿಯ ವಿರುದ್ಧ ಯಾವ ಸ್ವರೂಪದ ಆಪಾದನೆಗಳು ಬಂದಿದೆ. ಈ ಹಿಂದೆಯೂ ಕೂಡ ಕರ್ನಾಟಕ ರಾಜಕಾರಣದ ಇದು ಆದಾಗ ಎಷ್ಟು ದಿವಸಗಳ ಕಾಲ ಆ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದೀನಿ ಅಂತ ತಿಳ್ಕೊಂಡು ಆನಂತರ ಹೇಳ್ಕೊಂಡಂತಹ ಅದೇ ಮಾಜಿ ಸಚಿವರು ಏನೇನೆಲ್ಲ ಅನುಭವಿಸಿದ್ರು ಅನ್ನೋದನ್ನು ನಾವು ನೋಡಿದ್ದೀವಿ. ಈಗಲೂ ಕೂಡ ಅಷ್ಟೇ ರಾಜಕಾರಣದಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು ಹನಿ ಟ್ರ್ಯಾಪ್ನ ಭಯ. ಇಂಥದ್ದೊಂದು ಆರೋಪ ಕೇವಲ ಇವತ್ತು ಕಾಂಗ್ರೆಸ್ನವರ ವಿರುದ್ಧ ಮಾತ್ರ ಇರೋದಲ್ಲ, ಬಿಜೆಪಿಯವರ ವಿರುದ್ಧವೂ ಕೂಡ 2020ರಲ್ಲಿ ಬಂದಿತ್ತು. ಸಿಡಿಗಳನ್ನು ಮುಂದಿಟ್ಟುಕೊಂಡು ಮಂತ್ರಿಗಳಾಗಿದ್ದಾರೆ ಅನ್ನುವಂತಹ ಆಪಾದನೆ ಬಂದಿತ್ತಲ್ಲ, ಅದು ಕೂಡ ಇದೇ ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತಹ ಆಪಾದನೆಗಳೇ ಆಗಿದ್ವು. ವಲಸೆ ಹೋಗೋರಿಗೆ ಬ್ರೇಕ್ ಹಾಕೋದಕ್ಕೂ ಕೂಡ ಹನಿ ಟ್ರ್ಯಾಪ್ನ ಅಸ್ತ್ರವನ್ನ ಬಳಕೆ ಮಾಡಲಾಗ್ತಾ ಇದೆ. ಒಂದು ವೇಳೆ ಯಾರಾದರೂ ಪಕ್ಷದಿಂದ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋಗ್ತೀವಿ ಅಂದರೆ ಹನಿ ಟ್ರ್ಯಾಪ್ ಅದನ್ನು ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಮಾನಕ್ಕೆ ಅಂಜಿ ಕಪಿ ಮುಷ್ಟಿಯಲ್ಲಿ ಸಿಲುಕ್ತಾ ಇರುವಂತಹ ನಾಯಕರುಗಳು. ಯಾಕಂದರೆ ಇಂತಹ ವಿಡಿಯೋ ವೈರಲ್ ಆಯಿತು ಅಂದರೆ ಮಾನ ಹೋಯಿತು. ಆ ಕಾರಣಕ್ಕಾಗಿಯೇ ಅದಕ್ಕೆ ಅಂಜಿ ಕೆಲವರು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೂತ್ಕೊಳ್ಬೇಕಂತ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗ್ತಾ ಇದೆ. ಹನಿ ಟ್ರ್ಯಾಪ್ನಂತಹ ಕೃತ್ಯಕ್ಕೆ ಬ್ರೇಕ್ ಹಾಕೋದು ಹೇಗೆ ಅನ್ನುವಂಥ ಪ್ರಶ್ನೆಯೂ ಕೂಡ ಇದ್ದೇ ಇದೆ. ಯಾಕಂದರೆ ಎಲ್ಲಿ ತನಕ ಇವರು ಟ್ರ್ಯಾಪ್ಗೆ ಒಳಗಾಗುವಂಥವ್ರು ಇರ್ತಾರೋ ಅಲ್ಲಿ ತನಕ ಟ್ರ್ಯಾಪ್ ಮಾಡೋರು ಇರ್ತಾರೆ. ಅದು ಇವೆರಡೂ ಕೂಡ ಜೊತೆಯಾಗಿಯೇ ಸಾಗುವಂಥದ್ದು. ಹನಿ ಟ್ರ್ಯಾಪ್ ವಿಚಾರದಲ್ಲಿ ಈ ರೀತಿಯಾದಂತಹ ಭಯ ಸದ್ಯಕ್ಕೆ ಕರ್ನಾಟಕದ ರಾಜಕಾರಣಿಗಳನ್ನು ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಚಿವರುಗಳು ಕೂಡ ಮಾತನಾಡಿದರೆ, ನಾಯಕರುಗಳು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ, ತೋರಿಸ್ತೀವಿ. ಕೂಡ ಆರಂಭ ಆಗಿದೆ ಈ ಬಗ್ಗೆ. ನೋಡಿ, ಇವೆಲ್ಲವೂ ರಾಜಕಾರಣದಲ್ಲಿ ನಡೀತಾನೆ ಇರ್ತವೆ. ಹನಿ ಟ್ರ್ಯಾಪು ಮತ್ತೊಂದು ಟ್ರ್ಯಾಪು ನಡೀತಾನೆ ಇರ್ತವೆ. ಅವ್ರು ಎಚ್ಚರಿಕೆಯಿಂದ ಇರಬೇಕು. ಅದೊಂದು ಗ್ಯಾಂಗೇ ತಯಾರಾಗಿಬಿಟ್ಟಿದೆ. ಅದು ದುರ್ದೈವ. ಅದೊಂದು ಉದ್ಯೋಗ ಮಾಡ್ಕೊಂಡಿದ್ದಾರೆ. ಅದು ಬೇಸರ ತರ್ತಕ್ಕಂಥ ವಿಚಾರ. ಹನಿ ಟ್ರ್ಯಾಪ್ ಮಾಡೋರಿಗೆ ಯಾವುದೇ ಕ್ಷಮೆ ಇಲ್ಲ. ಹನಿ ಟ್ರ್ಯಾಪ್ ಯಾರು ಮಾಡ್ತಾರೆ ಅವ್ರಿಗೆಲ್ಲಾನು ಕಾನೂನು ಇದೆ, ಕಟ್ಲೆ ಇದೆ. ಆ ಕಾನೂನು ಪ್ರಕಾರ ಅವ್ರನ್ನೆಲ್ಲರೂ ಒಳಗಡೆ ಹಾಕ್ಬೇಕು ಅಷ್ಟೇ. ಹನಿ ಟ್ರ್ಯಾಪ್ ಅನ್ನೋದೇ ಇಟ್ಸ್ ಎ ಮೋಸ್ಟ್ ಡೇಂಜರಸ್ ಥಿಂಗ್. ಅದರಷ್ಟು ಅಸಹ್ಯವಾದ ಕೆಲಸ ಯಾವುದೂ ಇಲ್ಲ. ಯಾವುದೇ ವ್ಯಕ್ತಿ ಹನಿ ಟ್ರ್ಯಾಪ್ ಮಾಡೋನಾಗಿದ್ದರೆ ಅಥವಾ ಲೇಡಿ ಆಗಿದ್ದರೆ ಅವ್ರನ್ನ ಕಾನೂನು ಪ್ರಕಾರ ಕ್ರಮ ತಗೊಂಡು ಅವ್ರನ್ನ ಒಳಗಡೆ ಹಾಕ್ಬಾರ್ದು, ಜೈಲಿಗೆ ಹಾಕ್ಬಾರ್ದು. ಕ್ಲಿಯರ್ ಮಾಡಿ ಹೇಳ್ತಾ ಇದ್ದೀನಿ, ಹನಿ ಟ್ರ್ಯಾಪ್ ಯಾರೇ ಮಾಡಿರಲಿ ಅದು ಅಸಹ್ಯವಾದ ಕೆಲಸ, ಅದು ಅಕ್ಷಮ್ಯ ಅಪರಾಧ. ಅವ್ರನ್ನ ಒಳಗಡೆ ಹಾಕ್ಬಾರ್ದು. ಹೀಗೆ ಸಚಿವರುಗಳು ಕೂಡ, ಯಾಕಂದರೆ ಎಲ್ರಿಗೂ ಕೂಡ ಈ ಭಯ ಇದ್ದೇ ಇದೆ. ಹನಿ ಟ್ರ್ಯಾಪ್ ಆಗ್ತಾ ಇದೆ ಇಲ್ಲಿದೆ. ಸಚಿವರುಗಳು ಕೂಡ ಅದನ್ನು ದೃಢಪಡಿಸ್ತಾ ಇದ್ದಾರೆ. ಇಂಥದ್ದು ಯಾರೇ ಮಾಡಿದರೂ ಕೂಡ ಅದು ಅಸಹ್ಯ ಮತ್ತು ಅಂಥವರನ್ನು ಕಾನೂನು ಪ್ರಕಾರವಾಗಿ ಒಳಗಡೆ ಹಾಕಬೇಕಾದ ಅವಶ್ಯಕತೆ ಕೂಡ ಇದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಈ ಮೂಲಕವಾಗಿ ಹನಿ ಟ್ರ್ಯಾಪ್ ಮಾಡುವಂಥವ್ರನ್ನ ಎಚ್ಚರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಹನಿ ಟ್ರ್ಯಾಪ್ ನಿಜಕ್ಕೂ ಕೂಡ ಕರ್ನಾಟಕದ ರಾಜಕಾರಣಕ್ಕೆ ದೊಡ್ಡ ಅಂಟು ರೋಗದ ರೀತಿಯಲ್ಲಿ ಕಾಡ್ತಾ ಇದೆ. ಇದನ್ನು ಸರಿಪಡಿಸಬೇಕಾಗಿದೆ ಮತ್ತು ಇಂಥವರ ವಿರುದ್ಧವೂ ಕ್ರಮ ಆಗಬೇಕು. ಹಾಗೆಯೇ ಸಚಿವರುಗಳಾಗಿರುವಂಥವ್ರು ಇರ್ಬೋದು, ರಾಜಕಾರಣಕ್ಕೆ ಬರುವಂಥವ್ರು ಇರ್ಬೋದು, ಅವರೂ ಕೂಡ ತಮ್ಮ ಚಾರಿತ್ರ್ಯವನ್ನು ಚೆನ್ನಾಗಿ ಇಟ್ಕೊಂಡಿದ್ರೆ ಇಂತಹ ಟ್ರ್ಯಾಪ್ಗೆ ಒಳಗಾಗಬೇಕಾದಂತಹ ಆತಂಕ ಆಗಲಿ ಭಯ ಆಗಲಿ ಇರುವುದಕ್ಕೆ ಸಾಧ್ಯ ಇಲ್ಲ. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.